ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ರುಚಿ ರುಚಿಯಾದ ಮೊಸರು ಕೋಡ್ಬಳೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬಹುದು. ಕಡಿಮೆ ಪದಾರ್ಥ ಬಳಸಿ ರುಚಿ ರುಚಿಯಾದ ಒಂದು ಅಡುಗೆ. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಲೋಟದಷ್ಟು ಹುಳಿ ಮೊಸರು ಹಾಕೊಂಡಿದ್ದೀನಿ, ಗಟ್ಟಿ ಮೊಸರು. ಹಾಗೆ ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2ರಿಂದ 3 ಸ್ಪೂನ್ ಅಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಹಾಕಿದ್ಮೇಲೆ 2 ನಿಮಿಷ ಈ ಥರ ಚೆನ್ನಾಗಿ ಕೈ ಆಡ್ಕೋಬೇಕು. ಹಿಂಗೆ ಕೈ ಆಡೋದ್ರಿಂದ ನಾವು ಮೊಸರು, ನೀರು, ಉಪ್ಪು, ಖಾರ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಗ್ಯಾಸು ಆನ್ ಮಾಡಿ 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿತಾ ಇದೆ. ಹೌದಾ? ಈ ಥರ ಕುದಿಬೇಕಾದ್ರೆ ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಯಾವ ಲೋಟದಲ್ಲಿ ಮೊಸರು ತಗೊಂಡು ಅದೇ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈಗ ಕೈ ಆಡ್ಕೋಬೇಕು. ನಾನು ಸ್ಟೀಲ್ ದಪ್ಪ ಬಾಂಡ್ಲಿಯಲ್ಲಿ ಮಾಡ್ತಾ ಇರೋದು. ಇದ್ರಲ್ಲಿ ಮಾಡೋದ್ರಿಂದ ಗಂಟಾಗಲ್ಲ, ತಳ ಹತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ. ನಿಮಗೂ ಈ ಥರ ಸ್ಟೀಲ್ ಬಾಂಡ್ಲಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು. ಈ ಥರ ಇಡೋದ್ರಿಂದ ಆವಿ ಬಿಸಿ ಇರುತ್ತಲ್ವ, ಚೆನ್ನಾಗಿ ಹಿಟ್ಟು ಅರಳುತ್ತೆ. ನೋಡಿ, ಚೆನ್ನಾಗಾಗಿದೆ. ಈಗ ತಣ್ಣಗಾಗಿರೋ ಹಿಟ್ಟನ್ನ ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ. ತುಂಬಾ ತಣ್ಣಗಾಕೆ ಬಿಟ್ಬಿಡ್ಬೇಡಿ, ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು. ಮೇಲೆ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊತಾ ಇದ್ದೀನಿ. ನೀರು ಚುಮ್ಕಿಸ್ಕೊಂಡಾದ್ಮೇಲೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ಮೊಸರು ಕೋಡ್ಬಳೆ ಬರುತ್ತೆ. ಇದು ಇಂಪಾರ್ಟೆಂಟು, ನಾದ್ಕೊಳ್ಳೋದೇ ಇರೋದು. ತುಂಬಾ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಮಾಡಿಸಿದ್ದು ಸ್ನ್ಯಾಕ್ಸ್ ಅಂತಾನೆ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಕಾಫಿ ಟೀ ಟೈಮಿಗೆ ಬಾಯಿ ರುಚಿ ಆಗುತ್ತೆ. ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು. ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಒಂದು 40 ಕೋಡ್ಬಳೆ ಆಗುತ್ತೆ. ನೋಡಿ, ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಅವಾಗ ನೀವು ಈ ಥರ ಬೇಯಿಸಿಟ್ಕೊಂಡು 1 ಅವರಲ್ಲಿ ಯಾವಾಗ ಬೇಕೋ ಅವಾಗ ಮಾಡಿಕೊಂಡು ತಿನ್ಬೋದು. ಇಷ್ಟಿಷ್ಟು ಮಾಡ್ತಾ ಇದ್ದೀನಿ. ಮತ್ತೊಂದ್ಸಲಿ ನಾದ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ವ ಆವಾಗಲೇ, ನಾದ್ಕೊಂಡಷ್ಟು ಕೋಡ್ಬಳೆ ಚೆನ್ನಾಗಾಗುತ್ತೆ ಅಂತ. ಇಲ್ಲ ಅಂದರೆ ನಾವು ಎಣ್ಣೆಗೆ ಹಾಕಿದಾಗ ಕೋಡ್ಬಳೆ ಬ್ರೇಕ್ ಆಗುತ್ತೆ. ನಾದ್ಕೊಂಡಾಗ ಚೆನ್ನಾಗೇ ಬರುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಈಗಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ, ಈ ಥರ ಮಾಡ್ಕೊತಾ ಇದ್ದೀನಿ. ನಾನು ಈ ಸೈಜ್ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಮಾಡ್ಕೋಬೋದು. ನಾನು ಮತ್ತೆ ಮೇಲೆ ಎಣ್ಣೆ ಏನೂ ಹಾಕ್ತಾ ಇಲ್ಲ. ನೋಡಿ, ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ, ಕೈಗೂ ಅಂಟ್ಕೊತಾ ಇಲ್ಲ. ಹಿಂಗೆ ಒಂದೊಂದಾಗಿ ಮಾಡಿ ಇಟ್ಕೋಬೋದು. ಒಟ್ಟಿಗೆನೂ ಕರ್ಕೋಬೋದು. ಯಾವುದು ಒಂದ್ರ ಮೇಲೆ ಒಂದಿಟ್ಟರು ಅಂಟೋದಿಲ್ಲ ಕೋಡ್ಬಳೆ. ಈಗೆಲ್ಲ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಈಗ ಕರೆದು ತೋರಿಸ್ತೀನಿ ನಿಮಗೆ. ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಒಂದೊಂದಾಗೆ ನಾನು ಹಾಕ್ಕೊತಾ ಇದ್ದೀನಿ. ನಮ್ಮ ಬಾಂಡ್ಲಿ ಯಾವ ಸೈಜ್ ಇದೆಯೋ ಅಷ್ಟಕ್ಕೆ ನಾನು ಹಾಕ್ಕೊತೀನಿ. ನೋಡಿದ್ರಲ್ವಾ, ಸ್ವಲ್ಪ ಕಲರ್ ಬರಬೇಕು, ತುಂಬ ಕಲರ್ ಬರೋದು ಬೇಡ. ಇದು ಮೊಸರು ಕೋಡ್ಬಳೆ ಆಗಿರೋದ್ರಿಂದ ಸ್ವಲ್ಪ ಕಲರ್ ಬಂದರೆ ಸಾಕು. ಮೇಲೆಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗೆ ಸ್ಮೂತ್ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಮೊಸರು ಕೋಡ್ಬಳೆ ಮಾಡೋದು ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನೀವು ಮಾಡಿ ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮತ್ತು ಟೊಮೊಟೊ ಸಾಸ್ ಸೂಪರ್ ಆಗಿರುತ್ತೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.